ನಮಸ್ಕಾರ ಬಂಧುಗಳೇ. ಇಂದು ನಾವು ಹಲವು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ಅದರಲ್ಲೂ ನಿದ್ರೆ ಇಲ್ಲದೇ ಇರುವವರಿಗೆ ನಿದ್ರೆ ಮಾಡಲು ಬೇಕಾದಂಥ ಕೆಲವು ಪಾಯಿಂಟ್ಗಳ ಬಗ್ಗೆ ಹೇಳಿದ್ದೆ. ಕೆಲವು ಪಾಯಿಂಟ್ಗಳನ್ನು ಆಗಾಗ್ಗೆ ಹೇಳ್ತಾ ಬಂದಿದ್ದೇನೆ. ಆದರೆ ಹಲವರು ಜನರು ಆ ವಿಡಿಯೋಗಳನ್ನು ನೋಡಿ ನೀವು ಹೇಳಿದ ಹಾಗೆ ನಾವು ಎಷ್ಟೋ ಪಾಯಿಂಟಲ್ಲಿ ಒತ್ತಿದರೂ ಸಹ ನಮಗೆ ಸರಿಯಾಗಿ ನಿದ್ದೆ ಬರುತ್ತಾ ಇಲ್ಲ. ಯಾಕೆ ಅಂತ ನಿದ್ದೆ ಬರದೇ ಇರುವುದಕ್ಕೆ ಹಲವು ಕಾರಣಗಳಿವೆ. ಅದಕ್ಕೆ ಮೊದಲನೇದಾಗಿ ನಿಮಗೆ ಯಾವ ಕಾರಣದಿಂದ ನಿದ್ದೆ ಬರ್ತಾ ಇಲ್ಲ. ಕೆಲವರಿಗೆ ಯೋಚನೆಯಿಂದ ಆಗಿರ್ಬೋದು, ಕೆಲವರಿಗೆ ಆತಂಕದಿಂದ ಆಗಿರ್ಬೋದು, ಕೆಲವರಿಗೆ ಮುಂದಿನ ಭವಿಷ್ಯದ ಚಿಂತೆ ಆಗಿರ್ಬೋದು, ಮತ್ತು ಕೆಲವರಿಗೆ ತಾವು ಮಾಡಿದ ತಪ್ಪಿನ ಒಂದು ಚಿಂತೆಯಿಂದ ಆಗಿರ್ಬೋದು, ಅಥವಾ ತಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ಚಿಂತೆಗಳಿಂದ ಆಗಿರ್ಬೋದು. ಇಂತಹ ಹಲವಾರು ಕಾರಣಗಳು, ಆರೋಗ್ಯದ ಕಾರಣವೂ ಆಗಿರ್ಬೋದು. ಆ ಕಾರಣಗಳನ್ನು ಮೊದಲು ನೀವು ತಿಳ್ಕೋಬೇಕು. ಆ ಕಾರಣಗಳನ್ನು ತಿಳಿದ ಮೇಲೆ ನಾವು ಹೇಳಿದಂತಹ ಈ ಪಾಯಿಂಟ್ಗಳನ್ನು, ನಿಮ್ಮ ದೇಹದಲ್ಲೇ ಇರುವಂತಹ ಈ ಬಿಂದುಗಳನ್ನು ನೀವು ಪ್ರೆಷರ್ ಹಾಕಬೇಕು. ಅಂದರೆ ಅಕ್ಯುಪ್ರೆಷರ್ ಮಾಡಬೇಕು. ಅಕ್ಯುಪ್ರೆಷರ್ ಮಾಡೋದು ಹೇಗೆ, ಅದರ ಕ್ರಮಗಳೇನು, ಯಾವಾಗ ಹೇಗೆ ಮಾಡಬೇಕು, ಯಾವ ಹೊತ್ತಿನಲ್ಲಿ ಮಾಡಬೇಕು ಎಂಬುದನ್ನೆಲ್ಲವೂ ತಿಳ್ಕೊಂಡು ನೀವು ಅದರಂತೆ ಮಾಡಿದಾಗ ನಿಮಗೆ ನಿದ್ದೆ ಬರುತ್ತೆ. ಆದರೆ ಇದು ಎಲ್ಲವನ್ನೂ ಒಂದೇ ವಿಡಿಯೋದಲ್ಲಿ ಹೇಳುವುದು ಕಷ್ಟವಾಗುತ್ತೆ. ಅದಕ್ಕೆ ನಾವು ಒಂದೊಂದೇ ಪಾಯಿಂಟ್ಗಳ ಬಗ್ಗೆ ಒಂದೊಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಇವತ್ತು ಆನ್ಮಿಯಾನ್ ಪಾಯಿಂಟಿನ ಬಗ್ಗೆ, ಅದು ಎಲ್ಲಿರೋದು, ಕಿವಿಗಳ ಹಿಂದೆ ಇಂಥ ಪಾಯಿಂಟ್ಗಳನ್ನ ಹೇಳುತ್ತೇನೆ. ಅದೇ ರೀತಿ ನಮ್ಮ ಟಾಂಗ್ ಇದೆ, ಸೆನ್ಮೆನ್ ಇದೆ, ಇನ್ನರ್ ಪಾಂಟ್ರೈನ್ ಇದೆ, ವಿಂಡ್ ಪೂಲ್ ಇದೆ. ಹೀಗೆ ಒಂದೊಂದೇ ಪಾಯಿಂಟ್ಗಳನ್ನು ನಾವು ಹೇಳ್ತಾ ಹೋಗ್ತೇವೆ. ಈ ಪಾಯಿಂಟ್ಗಳನ್ನೆಲ್ಲ ನೀವು ತಿಳ್ಕೊಂಡು ಅದನ್ನು ಸಮಯವರಿತು ಮಾಡ್ತಾ ಬಂದಾಗ ನಿಮಗೆ ನಿದ್ದೆಗಿರುವಂತಹ ಸಮಸ್ಯೆಗಳು ದೂರವಾಗಿ ನೀವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದು ಇಂದಿನ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳನ್ನು ನೀವು ನೋಡಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವ ರೀತಿಯಲ್ಲಿ ಇದು ಉಪಯೋಗ ಬರುತ್ತೆ ಎಂಬುದನ್ನು ಅರಿತು ನೀವು ಕೆಲಸ ಮಾಡ್ತಾ ಬಂದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗುವುದು. ಈ ಕಾರ್ಯಕ್ರಮಗಳ ಬಗ್ಗೆ ತಿಳಿಯುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ಮೊದಲು ಹೇಳಿದಾಗೆ ನಮಗೆ ಯಾವ ರೀತಿಯಲ್ಲಿ ನಿದ್ರೆ ಬರಲು ಏನು ಮಾಡಬೇಕು, ನಿಮಗೆ ನಿದ್ರೆ ಬೇಕಾದರೆ ಈ ಪಾಯಿಂಟ್ಗಳನ್ನು ಒತ್ತಿದರೆ ಸಾಕು ಅಂತ ಒಂದು ವಿಡಿಯೋ ಮಾಡಿದೆ. ಲಕ್ಷಾಂತರ ಜನರು, ಹೆಚ್ಚು ಜನರು ನೋಡಿ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಹಾಗೆಯೇ ನಮಗೆ ಇಂಥ ಪಾಯಿಂಟ್ಗಳನ್ನು ಒತ್ತಿದರೂ ಸಹ ನಮಗೆ ನಿದ್ದೆ ಬರ್ತಾ ಇಲ್ಲ, ಯಾಕೆ ಹಾಗಾಗ್ತದೆ ಎಂಬುದನ್ನು ಕೇಳುವ ಹಲವು ಮಂದಿ ಕೇಳಿದ್ದಾರೆ. ಅಂತಹ ಜನರಿಗಾಗಿ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅಂದರೆ ನಿಮಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ, ಪಾಯಿಂಟ್ ಒತ್ತಿದರೂ ಯಾಕೆ ನಿದ್ದೆ ಬರ್ತಾ ಇಲ್ಲ ಎಂಬುದನ್ನು ತಿಳಿಸಬೇಕಾಗಿದ್ದು ನನ್ನ ಕರ್ತವ್ಯ ಅಂತ ಅನಿಸ್ತು. ಆದ್ದರಿಂದ ಅದರ ಬಗ್ಗೆ ಹೇಳುತ್ತೇನೆ. ಅಂದರೆ ಇದನ್ನೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಒಂದೊಂದು ವಿಡಿಯೋನ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಈ ಪಾಯಿಂಟ್ ಇವತ್ತು ನಾನು ಆನ್ಮಿಯನ್ ಪಾಯಿಂಟ್, ಅಂದರೆ ನಿಮ್ಮ ಕಿವಿಗಳ ಹಿಂದಿನ ಪಾಯಿಂಟ್ಗಳ ಬಗ್ಗೆ ಇವತ್ತು ಹೇಳ್ತೇನೆ. ಹಾಗೆ ಇಂತಹ ಪಾಯಿಂಟ್ಗಳಿದೆಯಲ್ಲ, ಅಮೇನಿಯನ್ ಕಿವಿಗಳ ಹಿಂದಿನ ಆಕ್ಯುಪ್ರೆಷರ್ ಪಾಯಿಂಟು, ಸೆಮಿಮನ್ ಬೆರಳಿನ ಕೆಳಗಿನ ಪಾಯಿಂಟು, ಅದಂದರೆ ಹಾರ್ಟ್ 7 ಅಂತ, ಎಂಟಾಂಗ್ ಅಂದರೆ ಥರ್ಡ್ ಐ ಪಾಯಿಂಟು, ಕಣ್ಣುಬ್ಬುಗಳ ನಡುವಿನ ಪಾಯಿಂಟು, ಹಾಗೆ ಇನ್ನರ್ ಫ್ರಂಟೈರ್ ಗೇಟ್ ಅಂತ ಅದನ್ನು ನಾವು ಮಣಿಕಟ್ಟು ಅಂದರೆ ಇದು ನಮ್ಮ ಮಣಿಕಟ್ಟಿನ ಕೆಳಗೆ ಇದೆಯಲ್ಲ, ಈ ಮಣಿಕಟ್ಟಿನ ಕೆಳಗಿನ ಭಾಗ ಅಂದರೆ ಇಲ್ಲಿರುತ್ತೆ. ಅದಕ್ಕೆ ನಾವು ಈ ಪಾಯಿಂಟ್ 4 ಬೆರಳುಗಳ ಕೆಳಗೆ ಇರುವಂಥ ಪಾಯಿಂಟು. ಇನ್ನೊಂದು ವಿಂಡ್ ಪೂಲ್ ಅಂದರೆ ಏನು, ಕುತ್ತಿಗೆ ಹಿಂದೆ, ಇದು ನಮ್ಮ ತಲೆ ಚಿಪ್ಪು ಮತ್ತು ಮಾಂಸ ಸೇರುವಂಥ ಒಂದು ಕಡೆ. ಹೀಗೆ ಇದು 5 ಪಾಯಿಂಟ್ಗಳನ್ನು ನಾನು ನಿಮಗೆ ಹೇಳಬೇಕು. ಅದಕ್ಕಿಂತ ಮೊದಲು ಇಂಥ ವಿಷಯಗಳನ್ನು ಹೊತ್ತುಕೊಂಡು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು
ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ, ನಿಮ್ಮ ಸಮಸ್ಯೆಗೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಜೀವನದಲ್ಲಿ ಮುಂದುವರಿಯುತ್ತೀರಿ, ನಿಮ್ಮ ಜೀವನದಲ್ಲಿ ಸಂತೋಷ ಇರುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಈಗ ನಾನು ವಿಷಯಕ್ಕೆ ಬರುತ್ತೇನೆ ನೋಡಿ. ಸಾಮಾನ್ಯವಾಗಿ ನಾನು ಹೇಳಿದ 5 ಪಾಯಿಂಟ್ಗಳಲ್ಲಿ ಅದರಲ್ಲಿ ಆನ್ಮಿಯನ್ ಕಿವಿಗಳ ಹಿಂದಿನ ಆಕ್ಯುಪ್ರೆಷರ್, ಕಿವಿಗಳ ಹಿಂದೆ ಇಲ್ಲೊಂದು ಮೂಳೆ ಥರ ಕಾಣುತ್ತೆ, ಆ ಮೂಳೆ ಥರ ಕಾಣುವಂತಹ ಪಾಯಿಂಟ್ ಮೇಲೆ ನೀವು ಕೈ ಇಡಬೇಕು. ಆ ಮೂಳೆ ಥರ ಕಾಣುವಂಥ ಪಾಯಿಂಟಿಗೆ ಅದನ್ನು ಏನು ಮಾಡಬೇಕು, ಆ ಪಾಯಿಂಟ್ಗಳನ್ನು ನೀವು ಮೊದಲು ಅದನ್ನು ಪಾಯಿಂಟ್ ಮಾಡಿಕೊಂಡು ಆ ಪಾಯಿಂಟ್ಗಳ ಹಿಂದೆ ನೀವು ಏನು ಮಾಡಬೇಕು, ಪಾಯಿಂಟ್ಗಳ ಹಿಂದೆ ನೀವು ಮಸಾಜ್ ಮಾಡಬೇಕು. ಯಾವ ಬೆರಳಿಂದ, ಈ ತೋರು ಬೆರಳು ಅಥವಾ ಈ ನಮ್ಮ ಮಧ್ಯದ ಬೆರಳು, ಅಂದರೆ ಈ ಬೆರಳಿಂದ ಆ ಪಾಯಿಂಟ್ ಮೇಲೆ ಮಸಾಜ್ ಮಾಡಿ, ಮೆತ್ತಿಗೆ ಮಸಾಜ್ ಮಾಡಬೇಕು. ಮತ್ತು ಮಸಾಜ್ ಮಾಡ್ತಾ ಆಮೇಲೆ ಅದಕ್ಕೆ ಸಣ್ಣದಾಗಿ ಪ್ರೆಸ್ ಮಾಡೋದು, ಅದ್ರ ಮೇಲೆ ಒತ್ತಾ ಇರಬೇಕು. 3ರಿಂದ 5 ನಿಮಿಷಗಳ ಕಾಲ ನೀವು ಮಲಗುವ ಮೊದಲು, ಮಲಗಕ್ಕೆ ಹೋಗ್ತಿರಲ್ಲ, ಮಲಗೋಕ್ಕಿಂತ ಮೊದಲು ಮಾಡಬೇಕು. ಅದು ಹೆಂಗೆ ಮಾಡಬೇಕು, ನೀವು ಸರಿಯಾಗಿ ಕುಳಿತುಕೋಬೇಕು. ನಿಮಗೆ ಯಾವ ತೊಂದರೆಯೂ ಅನಿಸದಂಗೆ ಸುಖವಾಗಿ ಕುಳಿತುಕೊಂಡಿರುವ ಹಾಗೆ ಹಾಯಾಗಿ ಕುಳಿತುಕೊಂಡು ನೀವು ಈ ಕೆಲಸವನ್ನು ಮಾಡಬೇಕು. ಹಿಂಗೆ ತೋರು ಬೆರಳು ಅಥವಾ ನಡು ಬೆರಳಿನಿಂದ ಈ ಪಾಯಿಂಟ್ಗೆ, ಈ ಅಮ್ಯೂನಿಯಂ ಪಾಯಿಂಟ್ಗೆ ನೀವು ಮಸಾಜ್ ಮಾಡಬೇಕು. ಮಸಾಜ್ ಮಾಡ್ತಾ ಒತ್ತಬೇಕು, ಅದರಿಂದ ಅಲ್ಲಿ ಒತ್ತಬೇಕು. 2 ಕಿವಿಯನ್ನು ಒತ್ತಬೇಕಾಗುತ್ತೆ, 2 ಕಿವಿಯ ಹಿಂಬಾದಿಯಲ್ಲಿ ಒತ್ತಬೇಕಾಗುತ್ತೆ. ಹಾಗೆ ಮಾಡುವಾಗ ನೀವು ದೀರ್ಘವಾಗ ಉಸಿರನ್ನು ಎಳೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡ್ತಾ ಇರಬೇಕು. ಜೋರಾಗಿ ನೀವು ಉಸಿರನ್ನು ಎಳೆದುಕೊಂಡು ನಿಧಾನವಾಗಿ ಬಿಡಬೇಕು. ಹಾಗೆಯೇ ನೀವು ಈ 3 ನಿಮಿಷವಾದರೂ ದಿನ ಮಲಗುವುದಕ್ಕಿಂತ ಮೊದಲು ಮಾಡಬೇಕು. ಈ ರೀತಿ ಮಾಡಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ನಿದ್ರೆಗೆ ಇರುವಂತಹ ಕೆಲವು ಸಮಸ್ಯೆಗಳು ನಿವಾರಣೆಯಾಗಿ ನೀವು ನಿದ್ದೆ ಮಾಡಲು ಸಾಧ್ಯವಾಗುತ್ತೆ. ಅದೇ ರೀತಿ ನೀವು ಈ ಕ್ರಿಯೆ ಮಾಡಿದ ಮೇಲೆ ಧ್ಯಾನಾಸಕ್ತರಾಗಿ ಕೂತುಕೊಳ್ಳುವುದು ಸಹ ಒಳ್ಳೆಯದು. ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡುವುದು ಸಹ ನಿಮ್ಮ ನಿದ್ರೆಗೆ ಸಹಾಯಕವಾಗುತ್ತದೆ. ಹಾಗೆ ನೋಡಿ, ಆ ರೀತಿ ನೀವು ಮಾಡುವುದರಿಂದ ಏನು ಉಪಯೋಗ? ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಲ್ಲಿ ಏನಿದ್ದಂತಹ ಮನಸ್ಸು ಶಾಂತವಾಗುತ್ತದೆ. ಆಮೇಲೆ ಅನ್ಎಕ್ಸೈಟ್ ದೂರವಾಗುತ್ತದೆ, ಅಂದರೆ ಆತಂಕ ದೂರವಾಗುತ್ತದೆ, ನಿಮ್ಮ ಚಿಂತೆಗಳು ದೂರವಾಗುತ್ತದೆ, ನಿಮಗೆ ನಿದ್ದೆ ಬಾರದಿರುವಂತಹ ಆ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಅನ್ಎಕ್ಸೈಟಿ. ಆಮೇಲೆ ಮನಸ್ಸು ರಿಲ್ಯಾಕ್ಸ್ ಆಗಿ ಎಂಡೋಫಿನ್ ದೇಹದಲ್ಲಿ ಬಿಡುಗಡೆ ಹೆಚ್ಚಾಗುವುದರಿಂದ ಮನಸ್ಸು ಹಗುರವಾಗುತ್ತದೆ, ಮನಸ್ಸಿನ ಚಿಂತೆಗಳು ದೂರವಾಗುತ್ತದೆ. ಅವಾಗ ಏನಾಗುತ್ತೆ, ನಿಮಗೆ ನಿಮ್ಮ ಅನ್ಎಕ್ಸೈಟಿ ಕಡಿಮೆ ಆಗುತ್ತೆ, ಅಂದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಹಾಗೆಯೇ ನಿಮಗೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿ ಎಂಡೋಫಿನ್ ದೇಹದಲ್ಲಿ ಬಿಡುಗಡೆಯಾಗುತ್ತದೆ. ಎಂಡೋಫಿನ್ ಅನ್ನೋದು ಅದು ಒಂದು ಹಾರ್ಮೋನ್, ಅದು ಬಿಡುಗಡೆ ಆದರೆ ನಿಮಗೆ ಮನಸ್ಸು ಶಾಂತವಾಗಿ ಹಗುರವಾಗುತ್ತದೆ. ಆವಾಗ ನಿಮಗೆ ಯಾವ ಚಿಂತೆಯು ಇದು ನಿಮ್ಮನ್ನು ಕಾಡುವುದಿಲ್ಲ. ಆಮೇಲೆ ಏನಾಗುತ್ತೆ, ಮಾಂಸಖಂಡಗಳ ಬಿಗಿತ ಸಡಿಲಗೊಳ್ಳುತ್ತದೆ. ಮಾಂಸಖಂಡಗಳಿಗಿರುವಂತಹ ಆಯಾಸಗೊಂಡಿರುವಂಥ ಮಾಂಸಖಂಡಗಳು ಸಡಿಲಗೊಂಡು ದೈಹಿಕ ಶಕ್ತಿ ಉತ್ತೇಜನಗೊಳ್ಳುತ್ತದೆ. ದೇಹದ ಎಲ್ಲ ಕಡೆಗೂ ಒಂದೇ ರೀತಿಯ ಶಕ್ತಿ ಪ್ರವಹಿಸುತ್ತದೆ, ಅಂದರೆ ಒಂದೇ ರೀತಿಯ ಪ್ರವಾಹ ಹರಿಯುತ್ತದೆ. ಒಂದೇ ರೀತಿಯ ಶಕ್ತಿ ದೇಹದ ಎಲ್ಲ ಕಡೆಗೂ ಹರಿಯುವುದರಿಂದ ಮಾಂಸಖಂಡಗಳು ಸಡಿಲಗೊಳ್ಳುತ್ತದೆ. ಈ ರೀತಿ ನೀವು ಮಾಡುವಾಗ ಮನಸ್ಸು ಹಗುರವಾಗಿ, ದೇಹವು ಹಗುರವಾಗಿ ನಿಮಗೆ ನಿದ್ರೆಗೆ ಸಹಾಯಕವಾಗುತ್ತದೆ. ಹಾಗೆ ನೋಡಿ, ನಿದ್ರೆಗೆ ಎದುರಾಗಿರುವಂತಹ ಸಮಸ್ಯೆಗಳು ದೂರವಾಗಿ ನಿಮಗೇನಾಗುತ್ತೆ, ದೂರವಾಗುವುದರಿಂದೇನು ಕೆಲವರಿಗೆ ಮಲಗಿದ ಕೂಡಲೇ ನಿದ್ದೆ ಬರುತ್ತದೆ, ಸ್ವಲ್ಪ ಹೊತ್ತಿಗೆ ಎಚ್ಚರವಾಗುತ್ತೆ, ಮತ್ತೆ ನಿದ್ರೆ ಬರೋಲ್ಲ, ಮತ್ತೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದಂಗೆ ಆಗುತ್ತೆ, ಮತ್ತೆ ಎಚ್ಚರವಾಗುತ್ತೆ. ಈಗ ನಿಮ್ಮ ನಿದ್ರೆ ಒಂದು ರೀತಿಯ ತೊಂದರೆಯಲ್ಲೇ, ನಿದ್ದೆ ಮಾಡಿದೆ ಅಂತ ಹೇಳ್ತೀರಿ, ಅಯ್ಯೋ ನಿದ್ರೆ ಬರಲಿಲ್ಲ ಅಂತ. ಈ ರೀತಿಯ
ನಿದ್ದೆ ಮಾಡಿ ಅಂತಹ ಸಮಸ್ಯೆಗೆ ಇದು ಉತ್ತಮವಾದದ್ದು. ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುವಂತಹ ನಿದ್ದೆಗೆ ಇದು ಉತ್ತಮವಾದ ಚಿಕಿತ್ಸೆ. ಅಂದರೆ ಮಧ್ಯೆ ಎಚ್ಚರ ಆದಾಗೆ ಆಮೇಲೆ ನಿದ್ರೆ ಬರುವುದಿಲ್ಲ. ಅದಕ್ಕಾಗಿ ಇಂತಹ ಒಂದು ಪಾಯಿಂಟನ್ನು ಹೊತ್ತುವುದರಿಂದ ನಿಮಗೆ ಅಂತಹ ಸಮಸ್ಯೆ ದೂರವಾಗಿ ಗುಣಮಟ್ಟದ ನಿದ್ರೆ, ದೀರ್ಘವಾದ ನಿದ್ದೆ, ಅಂದರೆ ದೀರ್ಘವಾಗಿ ಒಂದೇ ಸರಿ ಅಥವಾ 2 ಸರಿ, ಒಂದು ಸರಿ ಮಧ್ಯೆ ಎಚ್ಚರ ಆಗ್ಬೋದು, ಆಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ ನಿದ್ದೆ. ಆ ರೀತಿ ನಿಮಗೆ ನಿದ್ದೆ ಆಗುತ್ತೆ. ನಿದ್ದೆಯಲ್ಲಿ ನಿಮಗೆ ನಿದ್ರೆಯ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅಂದರೆ ನಿಮಗೆ ಗುಣಮಟ್ಟದ ನಿದ್ರೆ ಬೇಕಾದರೆ ಇಂತಹ ಪಾಯಿಂಟ್ಗಳನ್ನು ನೀವು ಒತ್ತಬೇಕು. ಈ ಪಾಯಿಂಟ್ಗಳನ್ನು ಒತ್ತುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಚಿಂತೆಗಳು ದೂರವಾಗಿ, ಆತಂಕ ದೂರವಾಗಿ, ಮನಸ್ಸು ಶಾಂತವಾಗಿ, ದೇಹ ಮಾಂಸಖಂಡಗಳ ಬಿಗಿತ ಕಡಿಮೆಯಾಗಿ ದೇಹ ಹಗುರವಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ. ನಿಮಗೆ ಗುಣಮಟ್ಟದ ನಿದ್ರೆ ದೊರೆಯುತ್ತದೆ. ಅನಮಿಯಂಪಿಯ ಪಾಯಿಂಟಿನ ಮನಸ್ಸಿನ ಚಿಂತೆಗಳನ್ನು, ಅನೆಕ್ಸೈಟಿಯನ್ನು ದೂರ ಮಾಡಿ ನಿದ್ರೆ ಬರುವಂತೆ ಉತ್ತೇಜಿಸುತ್ತದೆ. ಅಂದರೆ ನಾನು ಹೇಳಿದೆ ಅದನ್ನೇ, ನಿದ್ರೆ ಮಾಡುವಂತೆ ಉತ್ತೇಜಿಸುತ್ತದೆ. ದಿನವೂ ಮಲಗುವ ಮೊದಲು ಇದನ್ನು ಅನುಸರಿಸುತ್ತಾ ಬಂದರೆ ಉತ್ತಮವಾದ ಫಲ ದೊರೆಯುತ್ತದೆ. ನೀವು 1 ದಿವಸ ಮಾಡಿ, 2ನೇ ದಿವಸ ಬೇಡ, 3ನೇ ದಿವಸ ಮಾಡಿ, 4ನೇ ದಿವಸ ಬೇಡ ಅಂತ ಹೇಳಿ ಬಿಟ್ಟುಬಿಟ್ರೆ ಇದರಿಂದ ಯಾವ ಉಪಯೋಗವಿಲ್ಲ. ನಿಮಗೆ ಇದರ ಪೂರ್ಣ ಉಪಯೋಗ ಸಿಗಬೇಕಾದರೆ ನೀವು ದಿನವೂ ಮಲಗುವಂಥ ಮೊದಲು ಆರಾಮಾಗಿ ಕುಳಿತು, ಯಾವುದೇ ತೊಂದರೆ ಇಲ್ಲದೆ ಸುಖವಾಗಿ ಕುಳಿತುಕೊಂಡು ಈ ಪಾಯಿಂಟ್ಗಳನ್ನು ನೀವು ಒತ್ತುತ್ತಾ ಬಂದರೆ ನಿಮಗೆ ಇಂತಹ ಸಮಸ್ಯೆಗಳಿರುವಂತಹ ಚಿಂತೆಯಿಂದ ನಿದ್ದೆ ಬರ್ತಾ ಇಲ್ಲ, ಅಥವಾ ನಿಮಗೆ ನಿಮ್ಮ ಆತಂಕದಿಂದ ನಿದ್ದೆ ಬರ್ತಾ ಇಲ್ಲ, ನಿಮಗೆ ಈ ರೀತಿಯ ಸಮಸ್ಯೆಗಳಿದ್ದಾಗ ಇಂತಹ ಪಾಯಿಂಟನ್ನು ಒತ್ತಿ ನೀವು ದಿನವೂ ಹೀಗೆ ಮಾಡ್ತಾ ಬಂದರೆ ನಿಮಗೆ ನಿದ್ದೆ ಬರುತ್ತೆ. ಇನ್ನೊಂದು ಸರಿ ರಾತ್ರಿ ಮಧ್ಯದಲ್ಲಿ ನಿಮಗೆ ಎಚ್ಚರವಾಗುತ್ತದೆ. ಎಚ್ಚರವಾದಾಗ ನೀವು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗಲೂ ಸಹ ನೀವು ಎದ್ದು ಕುಳಿತುಕೊಂಡು ಈ ರೀತಿ ಪಾಯಿಂಟನ್ನು 1 ಅಲ್ಲ 2 3 ನಿಮಿಷಗಳ ಕಾಲ ಈ ಪಾಯಿಂಟ್ಗಳನ್ನು ಒತ್ತುತ್ತಾ ಬಂದರೆ ನಿಮಗೆ ಮತ್ತೆ ನಿದ್ದೆ ಬರುತ್ತೆ. ನೀವು ಸುಖವಾಗಿ ನಿದ್ದೆ ಮಾಡ್ಬೋದು. ರಾತ್ರಿ ಮಧ್ಯೆ ಎಚ್ಚರವಾದಾಗಲೂ ಇಂತಹ ಕ್ರಿಯೆ ಮಾಡುವುದರಿಂದ, ಇಂತಹ ಪಾಯಿಂಟನ್ನು ಒತ್ತಿ ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡುವುದರಿಂದ ನಿಮಗೆ ನಿದ್ದೆ ಬರುವುದು ಅನುಮಾನವಿಲ್ಲ. ಈ ರೀತಿ ನಿದ್ದೆಯನ್ನು ನೀವು ಮಾಡಲು ಸಾಧ್ಯವಾಗುತ್ತದೆ. ಅಂದರೆ ನಿದ್ರೆ ಬೇಕಾದರೆ ನೀವು ನಿದ್ರೆಗೆ ಮೊದಲು ಈ ರೀತಿಯ ಒಂದು ಅನೆಮಿಯನ್ ಪಾಯಿಂಟನ್ನು ಒತ್ತಬೇಕು. ಅಂದರೆ ಕಿವಿಗಳ ಹಿಂದೆ. ಆ ಕಿವಿಗಳ ಹಿಂದೆ ಒತ್ತುವುದರಿಂದ ಏನಾಗುತ್ತೆ ಅಂದರೆ ನಾನು ಈಗ ಹೇಳಿದ್ದೆಲ್ಲವೂ ನಡೆಯುತ್ತೆ. ಅದರ ಜೊತೆಗೆ ದೀರ್ಘವಾಗಿ ಶ್ವಾಸೋಚ್ಛ್ವಾಸ ಮಾಡುವುದು, ಆಮೇಲೆ ಒಂದು ಸ್ವಲ್ಪ ಹೊತ್ತು ಧ್ಯಾನಾಸಕ್ತರಾಗಿ ಕುಳಿತುಕೊಳ್ಳುವುದು. ಹೀಗೆ ಮಾಡ್ತಾ ಬಂದರೆ ನಿಮಗೆ ದಿನವೂ ಸುಖನಿದ್ರೆ ದೊರೆಯುತ್ತದೆ. ಸುಖನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ನೀವು ನಿದ್ದೆ ಇಲ್ಲ ಎಂದು ಒದ್ದಾಡುವುದನ್ನು ಬಿಟ್ಟು ಈ ರೀತಿಯ ಪ್ರಯೋಗಗಳಿಂದ ಸರಿಯಾದ ರೀತಿಯಲ್ಲಿ ನೀವು ಪಾಯಿಂಟ್ಗಳನ್ನು ಒತ್ತಿ ಆಕ್ಯುಪ್ರೆಷರನ್ನು ಬಳಸಿ ನೀವು ಸುಖವಾಗಿ ನಿದ್ರೆಯನ್ನು ಮಾಡಲು ಸಾಧ್ಯ. ಅಂದರೆ ನಿಮಗೆ ಗೊತ್ತಿದೆ ಅನ್ಮಿಯನ್ ಕಿವಿಗಳ ಹಿಂದಿನ ಆಕ್ಯುಪ್ರೆಷರ್ ಪಾಯಿಂಟ್ ಅಂತ. ಆ ಪಾಯಿಂಟನ್ನು ನೀವು ಸರಿಯಾದ ರೀತಿಯಲ್ಲಿ ಒತ್ತಬೇಕು. ಸರಿಯಾದ ರೀತಿಯಲ್ಲಿ ಅಂದರೆ ಏನು? ನೀವು ಸರಿಯಾಗಿ ಕುಳಿತುಕೋಬೇಕು. ಆರಾಮಾಗಿ ಕುಳಿತುಕೊಂಡು ನೀವು ದೀರ್ಘವಾಗಿ ಉಸಿರುಗಳನ್ನು ಎಳೆದುಕೊಳ್ಳುತ್ತಾ, ಹಾಗೆ ದೀರ್ಘವಾಗಿ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡುತ್ತಾ ನೀವು ನಿಮ್ಮ ಈ ಪಾಯಿಂಟ್ಗಳನ್ನು ಒತ್ತುವ ಕೆಲಸವನ್ನು ಮುಂದುವರಿಸಬೇಕು. ಹೀಗೆ ಒಂದು 3 ನಿಮಿಷವಾದರೂ, ಕಡೆ ಪಕ್ಷ ಒಂದು 3 ನಿಮಿಷವಾದರೂ ಮಾಡಿ, ಆ ಬಳಿಕ ನೀವು ಧ್ಯಾನ ಮಾಡಿ, ಅಂದರೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡುವುದರಿಂದ ನಿಮಗೆ ರಾತ್ರಿಯಲ್ಲಿ ನಿದ್ದೆಯಲ್ಲಿ ಎಚ್ಚರಗೊಂಡು ಮತ್ತೆ ನಿದ್ದೆ ಬಾರದಿರುವಂತಹ ಸಮಸ್ಯೆಗಳಿಂದ ನಿಮಗೆ ಪಾರಾಗಲು ಸಾಧ್ಯವಾಗುತ್ತದೆ. ಅಂದರೆ ಒಮ್ಮೆ ಮಧ್ಯರಾತ್ರಿ ನಿಮಗೆ ಎಚ್ಚರವಾದರೂ ನೀವು ಮತ್ತೆ ಎದ್ದು ಕುಳಿತುಕೊಂಡು ಈ ರೀತಿಯ ಪಾಯಿಂಟ್ಗಳನ್ನು ಒತ್ತಿ ಮತ್ತೆ ಮಲಗಿದರೆ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ. ಇಂತಹ ಹಲವಾರು ವಿಚಾರಗಳಿವೆ. ಮುಂದಿನ ವಿಡಿಯೋದಲ್ಲಿ ಸೆಮ್ನಮೆನ್ ಹಾರ್ಟ್ 7 ಎಂಬ ಪಾಯಿಂಟಿನ ಬಗ್ಗೆ ಹೇಳ್ತೇನೆ. ಆ ಪಾಯಿಂಟಿನ ಬಗ್ಗೆಯೂ ಈ ರೀತಿಯ ಕೆಲವು ಸೌಲಭ್ಯಗಳೇನು, ಅದು ಮಾಡುವುದರಿಂದ ಏನು ಉಪಯೋಗ ಎಂಬ ವಿಚಾರಗಳಿವೆ. ಇಂತಹ ವಿಚಾರಗಳು ಭಾಳಷ್ಟಿದೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ
ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತುವುದರಿಂದ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿತೀರಿ, ಯಶಸ್ವಿ ಆಗ್ತೀರಿ, ಸುಖವಾವು ಜೀವನದಲ್ಲಿ ಸಂತೋಷವು ನಿಮಗೆ ಸಿಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.